ಏ ಈ ಕಡೆ ಕಣಿ, ಇಲ್ಲಿ ಇಲ್ಲಿ. ನಮ್ಮ ರೂಬಿ ಸ್ನಾನ ಮಾಡಿಸ್ದೆ, ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಈಗ. ಹಾಯ್ ರೂಬಿ, ಮಾತಾಡಮ್ಮ. ಎಲ್ಲ ಹಾಯ್ ರೂಬಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಏನು ಜಲ್ದಿ ರೆಡಿ ಆಗಿಬಿಟ್ಟು ಇವತ್ತು ಹೋಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ, ಮಹದೇಶ್ವರನ ಬೆಟ್ಟಕ್ಕೆ. ಸೊ ಮಹದೇಶ್ವರನ ಬೆಟ್ಟ ಬಂದುಬಿಟ್ಟು ನಮ್ಮ ಅಪ್ಪನ ಮನೆ ದೇವರು. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾನು ಮತ್ತು ಗಂಡು ಹೆಣ್ಣನ್ನು ಕರ್ಕೋಗ್ತಾ ಇದ್ದೀವಿ. ವಿಶೇಷವಾಗಿ ನಾವು ಬಂದು ಒಂದು 20-25 ಜನ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ಆಲ್ಟಾಗಿ ಅಲ್ಲೇ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಆಮೇಲೆ ಚಿನ್ನದ ರಥನ ಎಳಿಸಿ ಬರಬೇಕು. ಸೊ ಇದೆಲ್ಲ ವಿಶೇಷಗಳು ಇವತ್ತಿನ ಒಂದು ಬ್ಲಾಗ್ನಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ತೋರಿಸ್ತೀನಿ. ಆದಷ್ಟು ಇನ್ಮೇಲೆ ಬ್ಲಾಗ್ನ ಬಿಡದಂಗೆ ಬ್ಲಾಗ್ನ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ, ನನ್ನ ಒಂದು ಬ್ಲಾಗ್ನ ಆದಷ್ಟು ಶೇರ್ ಮಾಡಿದ್ರೆ ನಾನು ವೀಡಿಯೋಗಳನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ. ಅದರಲ್ಲಿ ಸರಿ ತಪ್ಪು ಏನೇ ಇದ್ರೂ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಮನೆಯ ಹೊಸ ಅತಿಥಿಗಳು 2 ಬಂದಿದ್ದು, ನಿನ್ನೆ ತೋರಿಸಿದ್ದೀನಿ ಆಲ್ಮೋಸ್ಟು. ಹಾಯ್ ಮಾಡು. ಇವಳು ನೋಡಿ, ಚಪ್ಪಲಿ ಒಳಗಡೆ ಶೂ ಒಳಗಡೆ ಹೋಗಿ ನುಕ್ಕೊಬಿಡ್ತಾಳೆ. ಇನ್ನೊಬ್ಳು ಹೊರಗಡೆ ಹೋಗ್ತಾ ಇದ್ದಾಳೆ. ರೂಬಿ ಹಾಯ್ ಮಾಡಮ್ಮ, ಹಾಯ್ ಮಾಡು ರೂಬಿ. ರೂಬಿ ನೋಡಿ, ಎಷ್ಟೇ ಹೇಳಿದ್ರು ಅವಳದು ಹಾಯ್ದು ಅನ್ನಲ್ಲ, ಅಲೋನು ಅನ್ನಲ್ಲ. ಇವಳಿಗೊಂಥರ ಪಾಪ ಇವಳು ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್, ನಿದ್ದೆ ಮಾಡ್ತಿದ್ದಾಳೆ ಇವಳು. ಹಾಯ್, ನಿದ್ದೆ ಮಾಡ್ತಿದ್ದಾಳೆ, ಮಲ್ಕೊಬಿಟ್ಟಿದ್ದಾಳೆ ಪಾಪ. ಅವರು ಕಾರಲ್ಲಿ ಒಂಚೂರು ತೋಗಿಸ್ಬಿಟ್ರೆ ಏನೋ ಏಟ್ ಬಿದ್ದುಬಿಟ್ಟಿದೆ ಅವಳಿಗೆ, ಇನ್ನೊಬ್ಳಿಗೆ. ಸೊ ಅದಕ್ಕೆ ಇವಾಗ ಹೋಗೋಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಸೊ ಬಸ್ ಮಾಡಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಫುಲ್ ಫ್ಯಾಮಿಲೀಸ್ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನಮ್ಮ ಜೊತೆಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಅಂತ ಹೋಗಿ ಸಬ್ಸ್ಕ್ರೈಬ್ ಆಗಿಬಿಡಿ ಜಲ್ದಿ. ಹಾಗೆಯೇ ಯಾಕೆಂದರೆ ಮಹದೇಶ್ವರನ ಬೆಟ್ಟ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರ, ಬಟ್ ನಮ್ಮನೆ ವಿಶೇಷದಲ್ಲಿ ಮಹದೇಶ್ವರನ ಬೆಟ್ಟ ನಿಮಗೆ ತೋರಿಸ್ತೀನಿ. ನಾವು ಬಂದು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಆಯಿತು. ಕಾರ್ ಬಂತು, ಎಲ್ಲ ಹತ್ಕೊಂಡಿದ್ದೀವಿ. ಹುಡುಗ ಹುಡುಗಿ ಇಬ್ಬರು ಬಂದಿದ್ದಾರೆ. ಸೊ ಬನ್ನಿ, ಇವಾಗ ನಮ್ಮ ಪಯಣ ಮಹದೇಶ್ವರನ ಬೆಟ್ಟ. ನಾಡಸಿರಿ ಮತ್ತು ವನಸಿರಿ ಎಲ್ಲಿದೆ ಅಂದರೆ ಮಹದೇಶ್ವರನ ಬೆಟ್ಟದಲ್ಲಿದೆ. ಎಷ್ಟೋ ಜನನ ಅಟ್ರ್ಯಾಕ್ಟ್ ಮಾಡೋದೇ ಆ ಒಂದು ವನಸಿರಿ. ನಾವು ಅಲ್ಲಿ ನೋಡ್ತಾ ಇದ್ದರೆ ಏನೋ ಎಷ್ಟು ಮುಗ್ಧರು ನಾವು, ಯಾಕಂದರೆ ಪ್ರಕೃತಿ ನಮ್ಮನ್ನು ಎಷ್ಟು ಆವರಿಸಿದೆ, ಎಷ್ಟು ನಮ್ಮನ್ನು ಎಳೆದಿಟ್ಕೊಂಡಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಪ್ರಕೃತಿಯ ಮುಂದೆ ನಾವೆಲ್ಲ ಶೂನ್ಯ ರೀ. ಎಷ್ಟು ಮನೋಹರವಾಗಿದೆ ನೋಡಿ ಅಲ್ವಾ. ನಾಯಿ ಬಂದ್ಬಿಡ್ತು.
ನಾಯಿ ಬಂದ್ಬಿಡ್ತಲ್ಲ, ನಾಯಿ ಬಂದಿರೋದಕ್ಕೆ ಅದು ಓಡ್ತಾ ಇತ್ತು. ಟೀ ಕುಡಿಯೋಕ್ಕೆ ನಿಲ್ಸಿರೋದು. ಏನು ಬೇಕು? ಇಲ್ಲ ನಾವು ಬಂದಿದ್ದೆ ಸಂಜೆ ಆಗೋಯ್ತು. ಇವತ್ತು ತೇರು ಎಳ್ಸೋಕ್ಕಾಗಿಲ್ಲ, ಚಿನ್ನದ ತೇರು. ಸೊ ನಾಳೆ ಎಳ್ಸೋಕ್ಕೆ ಹೋಗ್ತಾ ಇದ್ವಿ. ನೋಡಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಹೋಗ್ತಾ ಇದ್ವಿ. ಊಟಕ್ಕೆ ಹೋಗ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಬರಬೇಕು. ಎಲ್ಲ ಮಲೆ ಮಹದೇಶ್ವರನ ಕೈ ಮುಗಿದ್ಬಿಡಿ. ಸ್ವಾಮಿ ನಮ್ಮಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಿ. ಇಲ್ಲ ಅವಮ್ಮ ಅವರು ಪಾಪ ಅವ್ರು ನಿಂತಿದ್ದವ್ರಿಗೆ ಬಿಟ್ವಿ. ನಿಂತಿದ್ದವ್ರು ಯಾರು ಅಡ್ಜಸ್ಟ್ ಮಾಡ್ಕೊಂಡು ಭಾಗ್ಯಮ್ಮ ಬಾ. ಕೋಟಿಕಲ್ಲ ಬಿಡಿ. ನಮ್ಮ ಫುಲ್ ಫ್ಯಾಮಿಲಿ ಸ್ವಲ್ಪ ಜನ ಆ ಕಡೆ ಈ ಕಡೆ ಹೋಗಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಬಂದು ನಾವು ಎಂಟ್ರೆನ್ಸಲ್ಲೇ ನಮಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ. ತುಂಬ ರಶ್ ಇದೆ. ಶನಿವಾರ ಭಾನುವಾರ ಬಂದಿರೋದ್ರಿಂದ ತುಂಬ 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 ರಶ್ಶು. ಉಗೆ ಉಗೆ ಮಾದಪ್ಪ, ಉಗೆ ಉಗೆ ಮಾದಪ್ಪ ಮಹದೇಶ್ವರನ ಎಲ್ಲರೂ ಒಂದ್ಸತಿ ಉಗೆ ಎಂದವ್ರು ಭಾಳೆಲ್ಲ ಹಸನಾಗಲಿ ಅಂತ ಬೇಡ್ಕೊಳ್ಳಿ. ಒಳಗಡೆಯಿಂದ ಹಿಂದೆಯಿಂದ ಹಂಗೆ ಕೈ ಮುಗಿ ಇನ್ನಷ್ಟೊತ್ತಿಂದ ನೋಡ್ರಿ.
ನಾವು ಅಲ್ಲಿ ಹೋಗಿರೋ ಉದ್ದೇಶ ಬಂದು ಬೆಳ್ಳಿ ತೇರು ಎಣಿಸ್ಬೇಕು ಅಂದ್ಕೊಂಡು ಹೋಗಿದ್ದೋ. ಬೆಳ್ಳಿ ತೇರು ಎಣಿಸೋ ಉದ್ದೇಶ ಏನಪ್ಪ ಅಂದರೆ ಮದುವೆ ಆದ ತಕ್ಷಣ ಬೆಳ್ಳಿ ತೇರು ಎಣಿಸ್ಬೇಕು ಅನ್ನೋದು ನಮ್ಮ ಒಂದು ಸಂಪ್ರದಾಯ. ಉಗೆ ಮಾದೇಶ್ವರ. ಬಾಯ್ ಬಾಯ್ ಟು ಮಾದೇಶ್ವರನ ಬೆಟ್ಟ. ನಾವು ಇವಾಗ ಹೋಗ್ತಾ ಇರೋದು ತಲಕಾಡು. ನಾನು ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ, ತುಂಬ ವೀಡಿಯೋಸ್ ಆಗಿಬಿಡುತ್ತೆ ಅಂತ.